ಡ್ರಗ್ಸ್ ಕೇಸಲ್ಲಿ ಆ ಮೂವರೇ ಸಿಸಿಬಿಗೆ ಸದ್ಯಕ್ಕೆ ತಲೆನೋವಾಗಿರೋದು. ಎಷ್ಟೇ ಹುಡುಕಾಟ ನಡೆಸಿದ್ರು ಕೂಡ ಆ ತ್ರಿಮೂರ್ತಿಗಳು ಸಿಸಿಬಿ ಅಧಿಕಾರಿಗಳ ಕೈಗೆ ಸದ್ಯಕ್ಕೆ ಸಿಗ್ತಾ ಇಲ್ಲ. ಮುಂಬೈ ತನಕನೂ ಕೂಡ ಪೊಲೀಸರು ಹೋಗಿದ್ರು, ಆದ್ರೆ ಇವರು ಅಲ್ಲಿ ಸಿಕ್ಕಿಲ್ಲ. ಹಾಗಾಗಿ ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ. ಹಾಗಾದ್ರೆ ಈ ತ್ರಿಮೂರ್ತಿಗಳು ಯಾರು? ಈ ಕೇಸಲ್ಲಿ ಪ್ರಬಲವಾಗಿ ಕೇಳಿ ಬಂದಿರುವಂತಹ ಹೆಸರು ಅಂದ್ರೆ ಅದು ಶಿವಪ್ರಕಾಶ್. ಈ ಡ್ರಗ್ಸ್ ಕೇಸ್ನಲ್ಲಿ A1 ಆರೋಪಿ, ಇನ್ನು A6 ಆರೋಪಿ ಆಗಿರುವಂತಹ ಆದಿತ್ಯ ಆಳ್ವಾ ಹಾಗೇನೆ ಶೇಖ್ ಫಾಜಿಲ್ಗೋಸ್ಕರ ಸಿಸಿಬಿ ಅಧಿಕಾರಿಗಳು ಹುಡುಕಾಟ ನಡೆಸ್ತಾ ಇದ್ದಾರೆ. ಮೂವರನ್ನು ಪತ್ತೆ ಹಚ್ಚೋದಕ್ಕೆ 6 ತಂಡಗಳನ್ನ ರಚನೆ ಮಾಡಿಕೊಂಡು ತಲಾಶ್ ಮಾಡ್ತಾ ಇದ್ದಾರೆ. ಸತತವಾಗಿ 17 ದಿನಗಳ ಕಾಲ ಹುಡುಕಾಟ ನಡೆಸಿದ್ರು ಕೂಡ ಆರೋಪಿಗಳ ಸುಳಿವು ಅಧಿಕಾರಿಗಳಿಗೆ ಸಿಗ್ತಾ ಇಲ್ಲ. ಇನ್ನು ಶಿವಪ್ರಕಾಶ್ ಕೊನೆ ಲೊಕೇಶನ್ ನೆಲಮಂಗಲ ಅಂತ ಗೊತ್ತಾಗಿದೆ. ಅಲ್ಲಿಂದ ಆತ ಎಸ್ಕೇಪ್ ಆಗಿದ್ದಾನೆ. ಅದಾದ್ಮೇಲೆ ಆತನ ಸುಳಿವು ಅಧಿಕಾರಿಗಳಿಗೆ ಸಿಗ್ತಾ ಇಲ್ಲ. ಸಿಡಿಆರ್ ರಿಪೋರ್ಟ್ ನೋಡಿದ್ರು ಕೂಡ ಆತನ ಬಗ್ಗೆ ಸುಳಿವು ಸಿಗ್ತಾ ಇಲ್ಲ. ಇನ್ನು ಆದಿತ್ಯ ಆಳ್ವಾ, ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಸದಾಶಿವನಗರ ಬಳಿಯಲ್ಲಿ ಸೆಪ್ಟೆಂಬರ್ 4ರ ಸಂಜೆ ಮೊಬೈಲ್ ಸ್ವಿಚ್ ಆಫ್ ಆಯಿತು. ಅದಾದ್ಮೇಲೆ ಆನ್ ಮಾಡಿಲ್ಲ, ಆನ್ ಆಗಿಲ್ಲ. ಆದಿತ್ಯ ಆಳ್ವಾ ಶಿವಪ್ರಕಾಶ್ಗೆ ಈಗ ಲುಕ್ಔಟ್ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ. ಮತ್ತೊಬ್ಬ ಪ್ರಮುಖ ಆರೋಪಿ ಈ ಕೇಸ್ನಲ್ಲಿ ಅಂತಂದ್ರೆ ಶೇಖ್ ಫಾಜಿಲ್. ಆತನ ಬಗ್ಗೆ ಕೂಡ ಸುಳಿವು ಸಿಗ್ತಾ ಇಲ್ಲ. ಶೇಖ್ ಫಾಜಿಲ್ನ 3 ಮೊಬೈಲ್ಗಳು ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಸೆಪ್ಟೆಂಬರ್ 6ನೇ ತಾರೀಕಿನ ಬಳಿಕ ಫಾಜಿಲ್ ಮೊಬೈಲ್ಗಳು ಆನ್ ಆಗಿಲ್ಲ ಅನ್ನೋ ವಿಚಾರ ಗೊತ್ತಾಗಿದೆ. ಸೊ ಅಲ್ಲಿಗೆ 3 ಜನ ಎಲ್ಲಿದ್ದಾರೆ ಏನು ಎತ್ತ ಅಧಿಕಾರಿಗಳಿಗೆ ಮಾಹಿತಿ ಸಿಗ್ತಾ ಇಲ್ಲ. 17 ದಿನಗಳಿಂದ ಹುಡುಕಾಟ ನಡೆಸ್ತಾನೆ ಇದ್ದಾರೆ. ಮುಂಬೈಗೂ ಕೂಡ ಟೀಮ್ ಹೋಗಿತ್ತು, ಅಲ್ಲೂ ಕೂಡ ಇವ್ರ ಬಗ್ಗೆ ಸುಳಿವು ಸಿಕ್ಕಿಲ್ಲ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಮಂಜುನಾಥ್, ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರು ಜನರು ಕೂಡ. ಈಗ ಪ್ರಕರಣದಲ್ಲಿ A1 ಆರೋಪಿ, A6 ಆರೋಪಿ ಮತ್ತೆ ಶೇಖ್ ಫಾಜಿಲ್ ಹೆಸರು ಪದೇ ಪದೇ ಕೇಳಿ ಬರ್ತಾ ಇತ್ತು. ಆತ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಈಗ 17 ದಿನಗಳಿಂದ ನಿರಂತರವಾಗಿ ಅಧಿಕಾರಿಗಳು ಹುಡುಕಾಟ ಮಾಡ್ತಾ ಇದ್ದಾರೆ, ಬಟ್ ಸಿಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶರ್ಮಿತಾ, ಸೆಪ್ಟೆಂಬರ್ 4ನೇ ತಾರೀಕಿನಂದು ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗುತ್ತೆ. FIR ದಾಖಲಾದ ಬಳಿಕ A1 ಆರೋಪಿ ಶಿವಪ್ರಕಾಶ್ ಆಗಿರ್ಬೋದು, ಆದಿತ್ಯ ಆಳ್ವಾ ಆಗಿರ್ಬೋದು ಮತ್ತು ಶೇಖ್ ಫಾಜಿಲ್ ಆಗಿರ್ಬೋದು, ಈ ಮೂವರಿಗೋಸ್ಕರ ಕೂಡ ಅಷ್ಟೇ ಸಿಸಿಬಿ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾನೆ ಇದ್ದಾರೆ. ಆದ್ರೆ 17 ದಿನ ಆದ್ರೂ ಕೂಡ ಆರೋಪಿಗಳು ಪತ್ತೆ ಆಗಿಲ್ಲ. ಜೊತೆಗೆ ಅವರ ಮೊಬೈಲ್ ಫೋನ್ಗಳೇನಿದೆ ಆ ಮೊಬೈಲ್ ಫೋನ್ಗಳೆಲ್ಲವೂ ಕೂಡ ಅಷ್ಟೇ FIR ದಾಖಲಾದಂತ ಬಳಿಕ ಆಫ್ ಆಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಆದಿತ್ಯ ಆಳ್ವಾ ಮೊಬೈಲ್ ಫೋನ್ ಸದಾಶಿವನಗರದಲ್ಲಿ ಸೆಪ್ಟೆಂಬರ್ 4ನೇ ತಾರೀಕಿನಂದೇ ಆಫ್ ಆಗಿದೆ. ಜೊತೆಗೆ ಶೇಖ್ ಫಾಜಿಲ್ ನ ಮೊಬೈಲ್ ಮಾತ್ರ 3 ಮೊಬೈಲ್ಗಳನ್ನ ಆತ ಬಳಸ್ತಾ ಇದ್ದ. ಆತ ಸೆಪ್ಟೆಂಬರ್ 6 ಅಂದ್ರೆ FIR ದಾಖಲಾದಂತ 2 ದಿನದ ಬಳಿಕ ಆತನ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿರುವಂತದ್ದು. ಮತ್ತೋರ್ವ ಆರೋಪಿ ಶಿವಪ್ರಕಾಶ್ ಈತನ ಮೊಬೈಲ್ ಕೂಡ ಅಷ್ಟೇ FIR ದಾಖಲಾದಂತ ಟೈಮ್ ನಲ್ಲಿ ನೆಲಮಂಗಲದಲ್ಲಿ ಒಂದು ಟವರ್ ಲೊಕೇಶನ್ ಗೊತ್ತಾಗುತ್ತೆ. ಅದಾದಂತಹ ಬಳಿಕ FIR ದಾಖಲಾಗಿದ್ದೆ ಆತನ ನಂಬರ್ ಕೂಡ ಸ್ವಿಚ್ ಆಫ್ ಆಗಿರುವಂತದ್ದು. ಎಲ್ಲೋ ಒಂದ್ ರೀತಿ ಸಿಡಿಆರ್ ಆಗಿರ್ಬೋದು, ಟವರ್ ಲೊಕೇಶನ್ಸ್ ಆಗಿರ್ಬೋದು, ಈ ರೀತಿಯಂತ ಪ್ರಯತ್ನಗಳನ್ನ ಸಿಸಿಬಿ ಅಧಿಕಾರಿಗಳು ಒಂದ್ ಕಡೆ ಮಾಡ್ತಾ ಇದ್ರು ಕೂಡ ಅಷ್ಟೇ ಆರೋಪಿಗಳು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಖಚಿತವಾದಂತ ಮಾಹಿತಿ ಇದುವರೆಗೂ ಕೂಡ ಇಲ್ಲ. ಜೊತೆಗೆ ಪ್ರಮುಖವಾಗಿ ಆದಿತ್ಯ ಆಳ್ವಾ ಏನಿದೆ, ಆದಿತ್ಯ ಆಳ್ವಾ ಮುಂಬೈನಲ್ಲಿ ಇರೋದ್ರ ಬಗ್ಗೆ ಕೂಡ ಅಷ್ಟೇ ಒಂದಿಷ್ಟು ಮಾಹಿತಿ ಸಿಸಿಬಿ ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಅದರನ್ವಯವಾಗಿ 2 ವಿಶೇಷ ತಂಡಗಳನ್ನ ರಚನೆ ಮಾಡಿ ಬಾಂಬೆಗೂ ಕೂಡ ಕಳಿಸ್ಕೊಟ್ಟಿದ್ರು. ಆದ್ರೆ ಅಲ್ಲಿಯೂ ಕೂಡ ಅಷ್ಟು ಹುಡುಕಾಟ ನಡೆಸಿ ಬರಿಗೈಯಲ್ಲಿ ವಾಪಸ್ ಆಗಿದ್ರು. ಈಗ ಶಿವಪ್ರಕಾಶ್ ಮತ್ತು ಆದಿತ್ಯ ಆಳ್ವಾರನ್ನ ಏನಾದ್ರೂ ಮಾಡಿ ಹಿಡಿಲೇಬೇಕು ಅನ್ನುವಂತ ನಿರ್ಧಾರಕ್ಕೆ ಈಗ ಸಿಸಿಬಿ ಅಧಿಕಾರಿಗಳು ಬಂದಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಒಂದು ಸ್ಯಾಂಡಲ್ವುಡ್ ಡ್ರಗ್ಸ್ ಆರೋಪ ಪ್ರಕರಣದಲ್ಲಿ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಹಿನ್ನೆಲೆಯಲ್ಲಿ ಅವರನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇನ್ನಷ್ಟು ಮಾಹಿತಿ ಹೊರಬರುವಂತ ಸಾಧ್ಯತೆ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ಈಗ ಸಿಸಿಬಿ ಅಧಿಕಾರಿಗಳು ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಲುಕ್ಔಟ್ ನೋಟಿಸ್ ಜಾರಿ ಮಾಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಸಿಸಿಬಿ ಅಧಿಕಾರಿಗಳು ಹೇಳಿದ್ದಾರೆ, ಶಿವಪ್ರಕಾಶ್ ಮಾತ್ರ ಇಂಡಿಯಾವನ್ನ ಬಿಟ್ಟು ಬೇರೆಲ್ಲೂ ಹೋಗಿಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಹಾಗಾದ್ರೆ ಆದಿತ್ಯ ಆಳ್ವಾ ಮಾತ್ರ ಇಂಡಿಯಾದಲ್ಲೇ ಇದ್ದಾರೆ ಅಥವಾ ಫಾರಿನ್ ಏನಾದ್ರೂ ಜಂಪ್ ಆಗಿದ್ದಾರೆ ಅಂತ ಸಾಕಷ್ಟು ಅನುಮಾನಗಳು ಕೂಡ ಈ ಒಂದು ಲುಕ್ಔಟ್ ನೋಟಿಸ್ ಜಾರಿ ಮಾಡಿರುವಂತ ಹಿನ್ನೆಲೆಯಲ್ಲಿ ಗೊತ್ತಾಗ್ತಿರುವಂತದ್ದು. ಒಟ್ಟಾರೆಯಾಗಿ ಸಿಸಿಬಿ ಅಧಿಕಾರಿಗಳು ಒಂದ್ ರೀತಿ ಚಾಲೆಂಜಿಂಗ್ ಆಗಿದೆ. ಸದ್ಯಕ್ಕೆ ಇವರನ್ನು ಹುಡುಕಾಟ ಮಾಡೋದಕ್ಕೆ ಅಂತ 6 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನ ಕೂಡ ಈಗಾಗಲೇ ರಚನೆಯನ್ನ ಮಾಡಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್. ಆಮೇಲೆ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ